ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಅಷ್ಟೇ. ಇವಾಗ ಎಲ್ಲ ಅದೇ ತಾನೇ ಹೇಳೋದು, ಇನ್ನೇನು ಹೇಳ್ತಾರೆ ಅದು ಡಿಫ್ರೆಂಟಾಗಿ ಅಷ್ಟೇ. ಲೇ ನಿನ್ನಂತವನೇ ಲೇ. ಅಲ್ಲೋ ನೀನು ಹೋಗ್ಬಿಟ್ಟು ಕರ್ನಾಟಕದಲ್ಲಿ ಇದೆಯಾ? ಅಲೋ ಗೈಸ್ ಅಂದ್ರೆ ಯಾರೋ ನೋಡ್ತಾರೆ ನಿನ್ನ. ನೀನು ಇಂಗ್ಲೀಷಲ್ಲಿ ಮಾತಾಡ್ತಾ ಇದೆಯಲ್ಲ ಗುರು, ನಮ್ಮ ಕನ್ನಡದವ್ರಿಗೆ ಹೆಂಗೆ ಅರ್ಥ ಆಗುತ್ತೆ? ಹೆಲೋ ಗೈಸ್ ಅನ್ನೋದು ನಾರ್ಮಲ್ ವರ್ಡ್ಸ್, ಎಲ್ಲರಿಗೂ ಗೊತ್ತಾಗುತ್ತೆ. ಓಕೆ, ಇಂಗ್ಲೀಷಲ್ಲಿ ಬೇಡ ಅಂದರೆ ಇವಾಗ ಇಂಗ್ಲೀಷಲ್ಲಿ ಅರ್ಥ ಆಗಿಲ್ಲ ಅಂದ್ರೆ ಏನೈತೆ, ಕನ್ನಡದಲ್ಲಿ ಕೇಳ್ತೀನಿ. ಮಹಾಪ್ರೇಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರಗಳು ಅಷ್ಟೇ. ಅಲ್ಲ, ನೀನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀಯಾ, ಮಹಾಪ್ರೇಕ್ಷಕರು ಅಂತೀಯ, ನಮಸ್ಕಾರ ಅಂತೀಯ, ಸ್ವಾಗತ ಅಂತೀಯ. ಯಾವ್ದು ನೀನು ಕರೆಕ್ಟಾಗೆ ಮಾಡ್ತಾ ಇಲ್ಲಲ್ಲ ಗುರು. ನೀನು ಸ್ವಾಗತ ಮಾಡ್ತಾ ಇದೀಯಾ, ನಮಸ್ಕಾರ ಹೇಳ್ತಾ ಇದೀಯ ಗುರು. ಸ್ವಾಗತ ಮಾಡ್ತಿದ್ದೇನೆ ನಮ್ಮ ಪ್ರೇಕ್ಷಕರು, ನಮ್ಮ ವಿಡಿಯೋ ನೋಡೋ ಪ್ರೇಕ್ಷಕರಿಗೆ ಸ್ವಾಗತ ಕೋರುತ್ತಿದ್ದೇನೆ ನಾನು. ಹೆಂಗೆ ನೀನ್ ಸ್ವಾಗತ ಅಂದ್ರೆ ಹೆಂಗಿರ್ಬೇಕು? ಅವ್ರ ಯಶು, ರಾಧಿಕಾ ಪಂಡಿತ್ ಅವ್ರ ಮದುವೆಯಲ್ಲಿ ಸ್ವಾಗತ ಮಾಡಿದಾಗ ಮಾಡ್ಬೇಕು. ನೀನ್ ನೋಡ್ಬಿಟ್ಟು ಸುಮ್ನೆ ಒಂದು ಚೆನ್ನಾಗಿರ್ತೀನಿ ಅಂತ ಹೇಳ್ತೀಯ. ಇದು ವಿಡಿಯೋನ ಸ್ವಾಗತ ಮಾಡೋದಕ್ಕೆ ನಾನೇನು ಅವ್ರಿಗೆಲ್ಲ ಪೆಂಡಲ್ ಹಾಕ್ಬಿಟ್ಟು ನಾನು ಕರೆಸ್ತಿಲ್ಲ. ಅಂದ್ರೆ ನನ್ನ ವಿಡಿಯೋ ನೋಡಕ್ ಬರ್ತಿದ್ರಲ್ಲ ಅವ್ರಿಗೇನ ಕರೆಯಕ್ಕಾಗುತ್ತೆ, ಅವ್ರ ಮೊಬೈಲಲ್ಲಿ ನೋಡ್ತಾರೆ ಆರಾಮಾಗಿ. ಅಂದ್ರೆ ಏನ್ ಗುರು, ನಮ್ಮ ಪ್ರೇಕ್ಷಕರಿಗೆ ನೀನು ಮರ್ಯಾದೆ ಕೊಡ್ತಾ ಇಲ್ಲ. ನೀನ್ ಸ್ವಾಗತ ಮಾಡು ಅಂದ್ರೆ ನಾನು ಸ್ವಾಗತ ಮಾಡಲ್ಲ. ನಾನು ಪ್ರೇಕ್ಷಕರಿಗೆ ಗೌರವ ಕೊಡ್ತಿದ್ದೀನಿ, ಅದಕ್ಕೆ ನಮಸ್ಕಾರಗಳು ಅಂತಿದ್ದೀನಿ. ಓ, ಅದಕ್ಕೆ ನಮಸ್ಕಾರಗಳು ಅಂತ ಇದೆಯಾ? ಅಂದ್ರೆ ಈಗ ನೀನು ಅವ್ರಿಗೆ ನಮಸ್ಕಾರಗಳು ಹೇಳ್ತಾ ಇದೆಯಾ? ಸ್ವಾಗತ ಬರ್ಬೇಕಲ್ಲ, ನೀವು ವೆಲ್ಕಮ್ ಮಾಡ್ಬೇಕಲ್ವಾ? ಮಹಾಪ್ರೇಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಸ್ವಾಗತ, ಸುಸ್ವಾಗತ ಅಷ್ಟೇನಾ? ಸುಸ್ವಾಗತ ಅಷ್ಟೇನಾ? ಹೇಳ್ಬೇಕು. ಇನ್ನ ಡಿಫ್ರೆಂಟ್ ಆಗಿ ಅಂದ್ರೆ ಬೇರೆ ಬೇರೆ ತರ ನೀನು ಈ ಗ್ರಾಹಕರನ್ನ, ಪ್ರೇಕ್ಷಕರನ್ನ ಅಲ್ಲಪ್ಪ. ಈಗ ನೀನೇನೋ ಸ್ಟಾರ್ಟ್ ಮಾಡಿದೆ ಯೂಟ್ಯೂಬ್ ಚಾನಲ್, ಎಲ್ಲರೂ ಮಾಡ್ದಂಗೆ ಮಾಡಿದ್ರೆ ಏನಿರುತ್ತೆ? ಡಿಫ್ರೆಂಟ್ ಆಗಿ ಏನಾದ್ರು ಮಾಡ್ಬೇಕಲ್ವ ನೀನು? ಇವಾಗ ಅಂದ್ರೆ ಡಿಫ್ರೆಂಟ್ ಆಗಿ ಮಾಡಬೇಕು. ಹೌದು, ಡಿಫ್ರೆಂಟ್ ಆಗಿ ನೋಡೋರ್ನ ಒಂದು ಸ್ವಲ್ಪ ಎಮೋಷ್ನಲ್ ಫೀಲ್ ಮಾಡಬೇಕು ಅಂತ ಅಷ್ಟೇ ತಾನೆ. ಹೆಲೋ ಗೈಸ್, ನಮಸ್ಕಾರ. ನನ್ನ ಫ್ಯಾಮ್ಲಿಗೆ, ನನ್ನ ಕುಟುಂಬದಸ್ಥರಿಗೆ ಎಲ್ಲರಿಗೂ ವಂದನೆಗಳು. ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ನಮಸ್ಕಾರಗಳು. ಅಲ್ಲ ಗುರು, ನೀನೇನೋ ಹೇಳ್ಬಿಟ್ಟೆ, ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಸಬ್ಸ್ಕ್ರೈಬರ್ನ ಸ್ವಾಗತ ಮಾಡ್ಕೊಳ್ತಾ ಇದ್ದೀನಿ, ಫಸ್ಟ್ ಟೈಮ್ ನಾನು ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ನಿಮ್ಮ ಫ್ಯಾಮಿಲಿಯವ್ರಿಗೆ ಮಾತ್ರ ಹೇಳ್ತಾ ಇದೆಯಾ? ನಮ್ಮ ಫ್ಯಾಮಿಲಿಯವ್ರಿಗೆಲ್ಲ ನಮಸ್ಕಾರಗಳು, ನಂಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ನಿಂಗೆ ಅರ್ಥ ಆಗಲಿಲ್ಲ. ನನ್ನ ವಿಡಿಯೋ ನೋಡೋ ಎಲ್ಲ ಫ್ಯಾಮಿಲಿಯವರಿಗೂ ನಮಸ್ಕಾರಗಳು. ಅಂದರೆ ಇವಾಗ ನೀನು ವಿಡಿಯೋ ನೋಡೋರು ಮಾತ್ರ ನಿನ್ನ ಫ್ಯಾಮಿಲಿ, ಬೇರೆಯವರಲ್ಲ ಅಲ್ವಾ? ಹಂಗಲ್ಲ, ನನ್ನ ವಿಡಿಯೋ ನೋಡಿದವ್ರಿಗೆ, ವಿಡಿಯೋ ನೋಡಿದಿರೋರಿಗೆ, ಮುಂದೆ ಮುಂದೆ ನೋಡೋರಿಗೆ ಎಲ್ಲ ನನ್ನ ಫ್ಯಾಮಿಲಿ ಆಗಿರ್ತೀರಾ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಅಷ್ಟೇನಾ? ಆಯ್ತಾ? ಅಲ್ಲ ಗುರು, ಇವಾಗೇನೋ ನೀನು ನೋಡೋವ್ರಿಗೆ, ನೋಡದೇ ಇರೋರಿಗೆ ಎಲ್ರಿಗೂ ಹೇಳ್ಬಿಟ್ಟೆ. ಏನೋ ನೀನು ಕನ್ನಡದಲ್ಲಿ ಹೇಳ್ತಾ ಇದೆಯಾ, ಏನೋ ಗೊತ್ತಿದೆ, ನೋಡ್ತಾರೆ. ಎಷ್ಟೋ ಜನಕ್ಕೆ ಕನ್ನಡನೇ ಗೊತ್ತಿಲ್ಲ. ಓಕೆ ಓಕೆ, నా వీడియో చూస్తున్న అన్న తెలుగు ప్రేక్షకులకు, ನನ್ನ ವಿಡಿಯೋ ನೋಡ್ತಿರೋ ಎಲ್ಲ ಕನ್ನಡ ಫ್ಯಾಮಿಲಿ ಮೆಂಬರ್ಸ್ಗೂ, ಚೈನೀಸಲ್ಲಿ ನೋಡ್ತಿರೋ ಎಲ್ಲ ಹಾಸಿಗೂ, ಚೈನೀಸ್ ಜಪನೀಸ್ ಅನ್ನೋರ್ಗೂ, ನನ್ನ ಎಲ್ಲ ಲ್ಯಾಂಗ್ವೇಜ್ ಅವರು ನನ್ನ ಫ್ಯಾಮಿಲಿ ಆಗಿರ್ತಾರೆ. ನಮಸ್ಕಾರಗಳು. ಅಲ್ಲ ಗುರು, ಈಗ ನೀನೇನೋ ನಾನು ಕೇಳಿದೆ ಕನ್ನಡ ತೆಲುಗು ಹೇಳಿದೆ, ನೀನು ಆಗ್ಬಿಟ್ಟು ಚೈನೀಸು ಜಪಾನೀಸ್ ಹೇಳಿದ್ರೆ ಅಲ್ಲ ನಮ್ಮ ಸಬ್ಸ್ಕ್ರೈಬರ್ಗೆ ನೀನು ಮೋಸ ಮಾಡ್ತಾ ಇದ್ದಂಗೆಲ್ಲ ಅವ್ರಿಗೇನೋ ಬೈದಾಗಿದೆ ನೀನು. ಇವಾಗ ಅದೆಲ್ಲ ಬೇಡ, ಎಲ್ಲರಿಗೂ ಹೇಳತ್ರ ಆಯ್ ಗಾಯ್ಸ್, ಎಲ್ಲೋ ಗಾಯ್ಸ್, ಇದು ಚೆನ್ನಾಗಿದೆ ತಾನೆ, ಇನ್ನು ಹೊಸದಾಗಿ ಏನು ಮಾಡ್ತೀನಿ, ನೀನು ಮಾಡು. ಅಲ್ಲಪ್ಪ, ನಾವು ಕನ್ನಡಿಗರು, ನಮ್ಗೆ ಇಂಗ್ಲೀಷೇ ಗೊತ್ತಿಲ್ಲ. ಗುಡ್ ಮಾರ್ನಿಂಗ್, ನಾನು ನೋಡಿ ನಂಗೆ ಸಬ್ಸ್ಕ್ರೈಬ್ ಮಾಡಿ. ಮಹಾಪ್ರೇಕ್ಷಕರಿಗೆ ವಂದನೆಗಳು ಅಂತ ನಾನು ಹೇಳಿದ್ದು ಅವಾಗಲೇ. ಅಂದ್ರೆ ಡಿಫ್ರೆಂಟ್ ಆಗಿ ನನಗೆ ಡಿಫ್ರೆಂಟ್ ಆಗಿ ಮಾಡಕ್ಕಾಗ್ತಿಲ್ಲ, ನೀನ್ ಮಾಡಿ. ಈಗ ಮಹಾಪ್ರೇಕ್ಷಕರು ಅಂದ್ರೆ ಯಾರ ದುಡ್ಡಿರುತ್ತೋ ಅವ್ರಿಗೆ ಮಾತ್ರ ಮಹಾಪ್ರೇಕ್ಷಕರು ಅಂತ ಇದೆಯಾ? ನಮ್ಮಂತ ಬಡವರು, ಮಿಡ್ಲ್ ಕ್ಲಾಸು, ನಾವೆಲ್ಲ ಪ್ರೇಕ್ಷಕರು, ಮಧ್ಯಂತರ ಪ್ರೇಕ್ಷಕರು, ತುಂಬಾ ದೊಡ್ಡ ಪ್ರೇಕ್ಷಕರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ರೈತರಿಗೂ, ಕೆಲಸ ಮಾಡೋರ್ಗೂ, ಕೆಲಸ ಮಾಡ್ತಿರೋರ್ಗೂ, ಸ್ಟೂಡೆಂಟ್ಸ್ಗೂ, ವಿದ್ಯಾರ್ಥಿನಿಯರೆಲ್ಲರಿಗೂ ನಮಸ್ಕಾರಗಳು, ಹೃತ್ಪೂರ್ವಕ ನಮಸ್ಕಾರಗಳು. ನನ್ನ ವಿಡಿಯೋ ನೋಡ್ತಿರೋದಕ್ಕೆ ನಂಗೆ ಖುಷಿ ಆಗ್ತಿದೆ. ಅಲ್ಲ, ಇವಾಗ ಎಲ್ರಿಗೂ ಹೇಳ್ಬಿಟ್ಟೆ, ಹೇಳ್ಬಿಟ್ಟಲ್ವಾ? ಪಾಪ ಮಕ್ಳೇನ್ ಮಾಡಿದ್ರು, ಚಿಕ್ಕ ಮಕ್ಕಳು ತುಂಬಾ ಚಿಕ್ಕ ಮಕ್ಳು ಆಗ್ತಿರೋರ್ಗೆ ಅವ್ರು ಕೂಡ ನಾನು ನಮಸ್ಕಾರ. ಸರಿ, ನನ್ನ ಕೈಯಲ್ಲಿ ಹೆಂಗೋ ಇವಾಗ, ಸರಿ ನೀನ್ ಮಾಡು, ನೀನ್ ಇವಾಗ ಏನ್ ಹೇಳ್ಬೇಕು ನಾನು ಹೇಳು, ನಾನು ಅದನ್ನೇ ಕಂಟಿನ್ಯೂ ಮಾಡ್ತೀನಿ. ಅದನ್ನ ಕಂಟಿನ್ಯೂ ಮಾಡ್ತಿದ್ದಾನೆ, ಅದನ್ನೇ ಕಂಟಿನ್ಯೂ ಮಾಡ್ತಿದ್ದಾನೆ. ಹಲೋ ಗೈಸ್, ಫಸ್ಟ್ ಮಾಡಿದ್ದೆ ಅಂದ್ರೆ ನಾವ್ ಏನ್ ಹೇಳಿದ್ರು
ಫಸ್ಟ್ ಅಲ್ಲಿ ಅಲೋ ಗೈಸ್ ಅಂತ ಹೇಳಿದ್ರೆ ನಮ್ಮನ್ನ ನೋಡಿ ಅಟ್ರಾಕ್ಟ್ ಆಗ್ತಾರೆ, ಅದಕ್ಕೆ ಅಲೋ ಗೈಸ್ ಎಲ್ಲ ಗೈಸ್ ಅಂದ್ಬಿಟ್ಟು ಸ್ಟಾರ್ಟಿಂಗ್ ಅದು ಹೇಳ್ತಿ ಇದು ಹೇಳ್ತಿ ಅಂದ್ಬಿಟ್ಟು ಇದು ಬೇಡ ಅದು ಬೇಡ ಅಂದ್ಬಿಟ್ಟು ಅವ್ರು ಏನು ಮಾಡಿದ್ರು ಇವ್ರು ಏನು ಮಾಡಿದ್ರು ಅಂದ್ಬಿಟ್ಟು ಇವಾಗ ಎಲ್ಲ ಗೈಸ್ ಅಂತಿದ್ಯಾ. ಅಂದರೆ ಈಗ ಯಾರನ್ನ ಹೆಸರು ಕರಿಬೇಕಂದ್ರೆ ಅವ್ರ ಹೆಸರಿಟ್ಟಿನೇ ಕರಿಬೇಕು. ಅದು ಬಿಟ್ಬಿಟ್ಟು ನೀನು ಡಿಫ್ರೆಂಟ್ ಆಗಿ ಲಕ್ಷ್ಮೀನ ಶಕಿಮಿಲಾ ಅಂತೀನಂದ್ರೆ ಹೆಂಗೆ ಗುರು ಅವ್ನಿಗೆ ಅರ್ಥ ಆಗುತ್ತಾ? ಅದಕ್ಕೆ ಅಲೋ ಗೈಸನ್ನೇ ಕರಿಬೇಕು. ಆಯಿತು ಸರಿನಪ್ಪ, ಆಯಿತು. ಈಗ ನಿಮ್ಮ ಪ್ರೇಕ್ಷಕರನ್ನ ನೀನು ಸ್ವಾಗತ ಮಾಡ್ತಾ ಇದೀಯಾ, ಅವ್ರನ್ನ ದೇವರುಗಳಾಗಿ ನೀನು ನಿನ್ನ ಯೂಟ್ಯೂಬ್ ಚಾನಲ್ಗೆ ನೀನು ಸ್ವಾಗತ ಕೋರ್ತಾ ಇದೆಯಾ. ನಿನ್ನ ಯೂಟ್ಯೂಬಿಂದ ಏನು ಇನ್ಫಾರ್ಮೇಷನ್ ಕೊಡ್ತೀಯ ಅವರಿಗೆ? ಅಂದರೆ ನನಗೆ ಗೊತ್ತಿರೋ ಒಂದು ಸಬ್ಜೆಕ್ಟ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ರೆ ಗೊತ್ತಿಲ್ದಿರೋರಿಗೆ ಗೊತ್ತಾಗುತ್ತೆ. ಅಲ್ಲ ಸ್ವಾಮಿ, ನಿನಗೇನು ಗೊತ್ತೇ ಇಲ್ಲಲ್ಲ ಸ್ವಾಮಿ. ಅಲ್ಲ ಗೊತ್ತಿಲ್ಲದ್ರು ನಾನೇನು ಹೇಳಿ, ಗೊತ್ತಿರೋದನ್ನ ಹೇಳ್ತೀನಿ, ಗೊತ್ತಿಲ್ದಿರೋ ತಿಳ್ಕೊತಾರೆ. ತಿಳ್ಕೊಳ್ತಾರೆ. ಹೌದು ಸ್ವಾಮಿ. ಯೂಟ್ಯೂಬಲ್ಲಿ ಒಂದು ಗ್ರೀನ್ ಮಾರ್ಕ್ ಬರುತ್ತದೆ, ಏನು ಹೇಳೋ ಸ್ವಾಮಿ? ಗ್ರೀನ್ ಮಾರ್ಕ? ಅದೇ ಗೊತ್ತಿಲ್ಲಪ್ಪ, ನಿನಗೆ ಗೊತ್ತಿಲ್ಲ. ಏನು ನೀನೇನು ಹೇಳಿ ಈ ಗ್ರೀನ್ ಮಾರ್ಕ್ ಅದೇ ನೀನು ಹೇಳಿ, ಅದೇನು ಗ್ರೀನ್ ಮಾರ್ಕ್ ಅಂದ್ಬಿಟ್ಟು. ವಿಡಿಯೋ ಪ್ಲೇ ಮಾಡಿದಾಗ ಈ ವಿಡಿಯೋ ಬ್ಯಾಕ್ ಸೈಡ್ ಅಲ್ಲಿ ಒಂದು ಗ್ರೀನ್ ಇದಿರುತ್ತೆ, ಅದಪ್ಪ ಗ್ರೀನ್ ಮಾರ್ಕ್. ಗ್ರೀನ್ ಮಾರ್ಕ್ ಅಲ್ಲ, ಗ್ರೀನ್ ಸ್ಕ್ರೀನ್ ಅದು. ಹೌದು ಸ್ವಾಮಿ, ಅದನ್ನ ಗ್ರೀನ್ ಫಸ್ಟ್ ಗ್ರೀನ್ ಮಾರ್ಕ್, ಆಮೇಲೆ ಗ್ರೀನ್ ಸ್ಕ್ರೀನ್ ಆಗಿತ್ತು. ಇಷ್ಟು ಕೂಡ ಗೊತ್ತಿಲ್ಲ ಹೇಗಪ್ಪ ನೀನು? ಇದು ಇನ್ಫಾರ್ಮೇಶನ್ ಕೊಡ್ತೀಯ ನೀನು? ನಮಗೆ ಗೊತ್ತಿಲ್ಲ, ನಿನಗೆ ಎಲ್ಲ ಗೊತ್ತಿರೋದು. ಮತ್ತೆ ಇನ್ನೇನು ಹೇಳ್ತೀಯಪ್ಪ ಜನರಿಗೆ, ನೀನು ಪ್ರೇಕ್ಷಕರಿಗೆ ಇದೇ ಇನ್ಫಾರ್ಮೇಶನ್ ಕೊಡ್ತೀಯ? ನಾನೊಂದು ಸ್ವಲ್ಪ ನನ್ನ ವ್ಯೂವರ್ಸ್ನ ಒಂದು ಸ್ವಲ್ಪ ನಾಲೆಡ್ಜ್ ಗೇನ್ ಮಾಡ್ತೀನಿ. ಅವರು ನನ್ನಿಂದ ಒಂದು ಸ್ವಲ್ಪ ನಾಲೆಡ್ಜ್ ಇಂಪ್ರೂವ್ ಮಾಡ್ಕೊಳ್ಳೋದ್ರ ಥರ ಮಾಡ್ತೀನಿ ನಾನು. ಅಲ್ಲ ಸ್ವಾಮಿ, ದಯವಿಟ್ಟು ನೀವು ನಾಲೆಡ್ಜು ಅವ್ರಿಗೆ ಕೊಡಕ್ಕೆ ಹೋಗ್ಬೇಡಿ ದಯವಿಟ್ಟು. ಅವ್ರ ನಾಲೆಜ್ ಬೇಕಾದ್ರೆ ನೀವು ತಗೊಳ್ಳಿ, ನಮ್ಮ ಪ್ರೇಕ್ಷಕರು ತುಂಬ ಬುದ್ಧಿವಂತರು, ಅವ್ರ ನಾಲೆಜ್ ನೀವು ತಗೊಳ್ಳಿ, ನಿಮ್ಮ ನಾಲೆಡ್ಜ್ ಏನು ಕೊಡಕ್ಕೆ ಹೋಗ್ಬೇಡಿ. ನನ್ನ ನಾಲೆಡ್ಜು ನನ್ನ ವ್ಯೂವರ್ಸ್ ತಗೊಂತಾರೆ, ನನ್ನ ವ್ಯೂವರ್ಸ್ ನಾಲೆಡ್ಜ್ ಕಾಮೆಂಟ್ ಮಾಡ್ತಾರೆ, ಈ ಥರ ಅಂತ ನಾನು ಅದನ್ನ ನೋಡಿ ನಾನು ತಿಳ್ಕೊತೀನಿ. ದಯವಿಟ್ಟು ಒಳ್ಳೇದಾಗಲಿ, ಅವ್ರು ಕಾಮೆಂಟ್ ಮಾಡಲಿ. ಕಾಮೆಂಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗೋದು, ಅಲ್ಲಿವರೆಗೂ ನಿಮ್ಗೆ ಗೊತ್ತಾಗಲ್ಲ ಅಂತ ನನಗೆ ಅರ್ಥ ಆಯಿತು. ಅದ್ಬಿಟ್ಟು ಇನ್ನೇನು ಮಾಡ್ತೀರಾ ನೀವು? ನನ್ನ ವಿಡಿಯೋ ನೋಡೋ ಎಲ್ಲ ವ್ಯೂವರ್ಸ್ಗೂ ಒಂದು ಮೋಟಿವೇಶನ್ ಕೊಡ್ತೀನಿ. ಸ್ವಾಮಿ ದಯವಿಟ್ಟು ಈ ಕೆಲಸ ಮಾಡಬೇಡಿ ನೀವು. ನೋಡೋ ಪ್ರತಿಯೊಬ್ಬ ವ್ಯೂವರ್ಸ್ಗೂ ಪ್ರತಿಯೊಬ್ಬ ಮನುಷ್ಯಗೂ ಮೋಟಿವೇಶನ್ ತುಂಬ ಇಂಪಾರ್ಟೆಂಟ್ ಗೈಸ್. ನಿಮಗೆಲ್ಲ ನಾನು ನಿಮಗೂ ಮೋಟಿವೇಶನ್ ಕೊಡ್ತೀನಿ 100%. ನೋಡು ಮಗ, ಜೀವನ ಅನ್ನೋದು ತುಂಬ ಸಿಂಪಲ್. ತಿನ್ನಕೈತಾ, ಮುಂಡಕೈತಾ, ಮಲ್ಕೊಳಕ್ಕೆ ಪ್ಲೇಸ್ ಐತಾ ಅಷ್ಟೇ, ಬೇರೆ ಯೋಚನೆ ಮಾಡಬಾರ್ದು ಮಚ್ಚ. ಆರಾಮಾಗಿ ಹೋಗ್ಬಿಟ್ಟು ಒಂದು ಮಠ ಸೇರ್ಬಿಟ್ಟು ಅಲ್ಲೇ ಜೀವನ ಅಷ್ಟೇ. ತಿನ್ಬೇಕು, ಉಂಡಬೇಕು, ಮಲ್ಕೋಬೇಕು, ಬಟ್ಟೆ ಹಾಕೋಬೇಕು ಅಷ್ಟೇ ಜೀವನ. ಇನ್ನು ಬಿಟ್ಟಿದ್ದೇನು ಬಿಟ್ಟಾಕು. ಈ ಜರ್ಕಿನ್ ಕೂಡ ಚೆನ್ನಾಗಿದೆ ಹಾಕೊಂತೀನಿ. ಅಲ್ಲ ಮಗ, ಇವಾಗ ನೀನು ಹೇಳ್ದೆ ನಂಗೆ ತುಂಬ ಖುಷಿ ಆಯಿತು. ತಿಂದ ಮಲಗಿದ ಈ ಥರ ಮೋಟಿವೇಶನ್ ಕೊಡ್ತೀನಿ ಗಾಯ್ಸ್. ಇರಲಿ ಒಂದು ಸೆಕೆಂಡ್ ನಂಗೆ ಕೇಳಿಸ್ಕೊಳ್ಳಿ. ತಿಂದ ಮಲಗದ ಇಷ್ಟೇ ಜೀವನ ಅಂತ ಹೇಳ್ತಾ ಇದ್ದೀರಾ ಅಂದ್ರೆ ನೀವು ಪ್ರೇಕ್ಷಕರಿಗೆಲ್ಲ ಭಿಕ್ಷಕರಾಗಿ ಅಲ್ಲ ಅಂತಲ್ಲ, ಭಿಕ್ಷೆಗೆ ಬೇಡ ಅಂತ ಅವಶ್ಯಕತೆ ಬರಬಾರ್ದು ಅಂದ್ಬಿಟ್ಟು ನಿಮ್ಗೆ ಮೋಟಿವೇಶನ್ ಕೊಡಕ್ಕೆ ನಾನು ರೆಡಿ ಇದ್ದೀನಿ, ಮೋಟಿವೇಶನ್ ತಗೊಳಕ್ಕೆ ನೀವು ರೆಡಿ ಆಗಿ. ಅಲ್ಲ ಸ್ವಾಮಿ, ಹಿಂಗೆಲ್ಲ ಮೋಟಿವೇಶನ್ ಕೊಟ್ರೆ ಪ್ರೇಕ್ಷಕರೆಲ್ಲ ಏನಾಗ್ಬೇಕು ಸ್ವಾಮಿ? ತಿನ್ಬಿಟ್ಟು ಮಲ್ಕೊಳ್ಳಿ, ಆರಾಮಾಗಿರಿ ಅಂತ ಹೇಳ್ತಾ ಇದ್ರ. ನೀವು ಮೋಟಿವೇಶನ್ ಅಂದ್ರೆ ಅವ್ರು ಸಾಧನೆ ಮಾಡಕ್ಕೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ರಿ, ಕಾರುಗಳು ತಗೊಳ್ರಿ, ಅದನ್ನ ಹೇಳ್ಬೇಕು. ಅದ್ ಬಿಟ್ಬಿಟ್ಟು ನೀನು ನೋಡಿ ಗೈಸ್, ನಾನು ಹೇಳ್ತಿದ್ದೀನಿ, ಒಂದು ಮನುಷ್ಯ ಅಂದಮೇಲೆ ತಿನ್ನಬೇಕು, ಮಲ್ಕೋಬೇಕು, ಹಾಕೊಳ್ಳೋಕೆ ಬಟ್ಟೆ ಇರಬೇಕು ಅಷ್ಟು ಬಿಟ್ಟರೆ ನೀವು ಬೇರೆ ಯಾವುದೇ ರೀತಿಯೂ ದುಡಿಬೇಕು ಗಿಡಿಬೇಕೆಲ್ಲ ಬೇಡ. ಬಿಟ್ಟ ದುಡಿಯೋದು ತಿನ್ನೋಕ್ಕಿರಬೇಕು, ಹಾಕೊಳ್ಳೋಕ್ಕಿರಬೇಕು, ಇರೋಕ್ಕಿರಬೇಕು ಅಷ್ಟೇ. ಬೇರೆದೆಲ್ಲ ಯೋಚನೆ ಬಿಟ್ಟು ಹಾಕ್ಬಿಡಿ. ಚೆನ್ನಾಗಿರ್ರಿ, ನೆಮ್ಮದಿಯಾಗಿರ್ರಿ. ಇವನ್ ಥರ ಮಾತ್ರ ಆಗಬೇಡಿ, ತಲೆ ತಿನ್ನೋ ಥರ ಆಗಬೇಡಿ. ಅಲ್ಲ ಸ್ವಾಮಿ, ನಾನೇನೋ ತಲೆ ತಿಂತೇನೆ ಅಲ್ಲ, ನೀವು ಪ್ರೇಕ್ಷಕರಿಗೆ ಈ ಥರ ಇನ್ನು ಮೋಟಿವೇಶನ್ ಮಾಡಿದ್ರೆ ಏನಾಗ್ಬಿಡೋದು? ನನ್ನ ವ್ಯೂವರ್ಸ್ ನನ್ನ ಮೋಟಿವೇಶನ್ ತಗೊಂತಾರೆ, ನೀನು ತಗೋಬೇಕಾದ ಅವಶ್ಯಕತೆ ಇಲ್ಲ, ನಿಂಗೆ ಮೋಟಿವೇಶನ್ ನಂಗೆ ಕೊಡೋದು ಇಲ್ಲ. ಅಲ್ಲ ಸ್ವಾಮಿ, ನೀವು ಮೋಟಿವೇಶನ್ ಮಾಡಿ 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 ಇರೋ ಕೂದಲೆಲ್ಲ ಉದುರೋಗ್ಬಿಟ್ಟಿದೆ, ದಯವಿಟ್ಟು ಅದ್ರ ಬಗ್ಗೆ ಬೇಡ. ಇನ್ನೇನು ಹೇಳ್ತೀರಾ ನಿಮ್ಮ ಯೂಟ್ಯೂಬ್? ಮೋಟಿವೇಶನ್ ತುಂಬ ಕಮ್ಮಿ ಕೊಟ್ಟಿದ್ದೀನಿ ನಾನು, ಕೂದಲೆಲ್ಲ ಐತೆ, ಮೋಟಿವೇಶನ್ ತುಂಬ ಕೊಟ್ಟವ್ರೆ, ಏನೂ ಇಲ್ಲ ಅಲ್ಲಿ. ಸರಿ ಮಗ, ಆಯಿತು. ಈಗ ನೀನೇನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೆ, ನಿಜ ಹೇಳಿ, ಏನಕ್ಕೆ ನೀನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀರ? ಅಂದರೆ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನು ಪ್ರತಿಯೊಂದು ನನ್ನ ವ್ಯೂವರ್ಸ್ ನೋಡಬೇಕು, ಪ್ರತಿಯೊಂದು ಅಪ್ಡೇಟು ಎಲ್ಲರಿಗೂ ಗೊತ್ತಾಗೋ ರೀತಿ ಮಾಡಬೇಕು. ಅದ್ರ ಉದ್ದೇಶದಿಂದ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನಿಜ ಹೇಳುವಾಗ ಯಾಕೋ ಎಲ್ಲ ಕಾಮಿಡಿ ಮಾಡ್ತೀಯಲ್ಲ ಗುರು? ನಮಗೆಲ್ಲ ಬೇಗ ಇಲ್ಲ, ನಾವು ಕಾಮಿಡಿಗಳೆಲ್ಲ ನೋಡ್ತಾ ಇರ್ತೀವಿ ಎಲ್ಲ. ನಿಜ ಹೇಳಿದ್ರು ಮದುವೆ ಆಗ್ಬೇಕು ಮಚ್ಚ, ಏನಂತ ಹೇಳೋದು? ಒಂದು ಹುಡುಗಿಯವರು ಕೇಳ್ಬಿಟ್ರೆ ಏನು ಮಾಡ್ತಿದ್ಯಪ್ಪ ನೀನು ಅಂತ ಹೇಳಿದ್ರೆ ಏನಂತ ಹೇಳೋಣ, ಅಟ್ಲೀಸ್ಟ್ ಒಂದು ಯೂಟ್ಯೂಬರ್ ಅಂತಾದರೂ ಹೇಳ್ಕೊಳ್ಳೋಣ. ಅಂದರೆ ಈಗ ನೀನು ದೊಡ್ಡ ಯೂಟ್ಯೂಬರ್ ಅಂತ ಹೇಳ್ಕೊಂಡು
ಅವ್ರ ಫ್ಯಾಮಿಲಿ ಅವ್ರು ಮೋಸ ಮಾಡಿ ಹುಡುಗಿನ ಮದುವೆ ಮಾಡ್ಕೋಬೇಕು. ಫ್ಯಾಮಿಲಿಯನ್ನು ಮೋಸ ಮಾಡೋದಲ್ಲಪ್ಪ, ಇವಾಗ ಬೆಳೆದ್ರೇನೆ ತಾನೇ ನಿಜ ಹೇಳ್ಕೊಳಕ್ಕಾಗೋದು. ಅಲ್ಲ ಸ್ವಾಮಿ, ನಾನು ಬೆಳೆದಿರಾ ಯೂಟ್ಯೂಬಲ್ಲಿ ಏನೋ ಮಾಡಿದ್ರೆ ನಾನು ಯೂಟ್ಯೂಬರ್ ಅಂತ ಹೇಳ್ಕೊಳಕ್ಕಾಗುತ್ತೆ. ಒಂದು ಯೂಟ್ಯೂಬರ್ ಆಗ್ಬಿಟ್ರೆ ಅಟ್ಲೀಸ್ಟ್ ನಾನು ಯೂಟ್ಯೂಬರ್ ಈ ಥರ ಮಾಡಿ ನಾನು ಒಬ್ಬ ಯೂಟ್ಯೂಬರು ಅಂತ ಹೇಳ್ಕೋಬೋದು. ಅಲ್ಲ ಇಷ್ಟು ಬೆಳೆದಿಯಲ್ಲ ಸಮಯ, 25 ವರ್ಷ 28 ವರ್ಷ ಆಗಿದೆ. ಇಷ್ಟು ಅದಕ್ಕೆ ಬೆಳೆದ್ರೆ ಅದಕ್ಕೆ ಮತ್ತೆ ಅದಕ್ಕೆ ಬೆಳಿಬೇಕು ಇನ್ನು. ಅದಕ್ಕೆ ಮದುವೆಗ ಏಜ್ ಬರ್ತಿದೆ, ಅದಕ್ಕೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಅಟ್ಲೀಸ್ಟ್ ನಮ್ಗೆ ಗೊತ್ತಿರೋ ನಾಲೆಡ್ಜು ನಮ್ಮ ವ್ಯೂವರ್ಸ್ ನೋಡ್ತಾರೆ, ಅವ್ರೊಂದು ಹೇಳ್ತಾರೆ, ನಾವು ಮಾಡ್ತಿರೋದು ಕರೆಕ್ಟ್ ಆದರೆ ನಮ್ಮನ್ನು ಇಂಪ್ರೂವ್ಮೆಂಟ್ ಮಾಡ್ತಾರೆ. ನಾವು ಅವಾಗ ನಮ್ಗೆ ಇಂಪ್ರೂವ್ಮೆಂಟ್ ಮಾಡಿದ್ರೆ ನಮ್ಮನ್ನು ಕೇಳೋರಿಗೆ ನಾನು ಒಬ್ಬ ಯೂಟ್ಯೂಬರ್ ಅಂತ ಹೇಳ್ಕೋಬೋದು. ಅಂದ್ರೆ ಈಗ ಒಟ್ಟಿನಲ್ಲಿ ನಿನ್ನ ಬೆಳೆಸೋದಕ್ಕೆ ಅವರೆಲ್ಲ ನೋಡ್ಬೇಕು ಅಂತ ಹೇಳ್ತಾ ಇದ್ರೆ, ನನ್ನ ಬೆಳೆಸೋದಕ್ಕಲ್ಲ, ನನಗೆ ಗೊತ್ತಿರೋ ನಾಲೆಡ್ಜ್ ಹೇಳ್ತೀನಿ, ಅವ್ರಿಗೆ ಗೊತ್ತಿಲ್ದಿರ ನಾಲೆಡ್ಜ್ ತಿಳ್ಕೊಂಡ್ರೆ ಅವ್ರನ್ನ ಬೆಳೆಸ್ತಾರೆ. ಹಂಗೆ ಗೊತ್ತಿಲ್ದಿರೋ ನಾಲೆಜ್ ತಿಳ್ಕೊಂಡ್ರೆ ಅವರು ನಿಮ್ಮನ್ನ ಹಾ, ಬೆಳೆಸ್ತಾರೆ. ನಮ್ಮನ್ನ ನಾವೆಲ್ಲ ಆಲ್ರೆಡಿ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಬೆಳೆಸಿದ್ದಾರೆ. ಅಲ್ಲ ಸ್ವಾಮಿ, ಹಿಂಗೆ ಸ್ವಾಮಿ ಬೆಳೆಸ್ಬೇಕು ನಿಮ್ಮನ್ನ. ಯೂಟ್ಯೂಬ್ ಅಲ್ಲಿ ಬೆಳೆಸ್ ಹಂಗೆ ಹೇಳ್ಬೇಕಲ್ಲ, ಅವ್ರಿಗೆ ಗೊತ್ತಾಗ್ಬೇಕಲ್ಲ. ಬೆಳೆಸ್ಬೇಕು ಅಂತ ಅವಾಗ ಹೆಂಗ್ ಯಾರು ಬೆಳೆಸೋದು? ನಾನು ಹೇಳೋ ವಿಡಿಯೋಗಳು ನಿಮ್ಗೆ ನಿಜವಾಗೂ ಮುಂದೆ ಬರೋ ವಿಡಿಯೋಗಳು ಏನಾದರೂ ಇನ್ಫಾರ್ಮೇಟಿವ್ ಅನಿಸಿದ್ರೆ ಬೆಳೆಸಿ, ಓಕೆನಾ? ನೀವು ಥರ ತಲೆ ತಿನ್ನಕ್ಕೆ ಹೋಗ್ಬೇಡಿ. ಅಲ್ಲ ಸ್ವಾಮಿ, ಇವರು ತಲೆ ತಿಂತಾ ಇದ್ದಾರೆ. ನೀವು ಸುಮ್ಮನೆ ಗೈಸ್ ಪ್ಲೀಸ್ ಸ್ವಲ್ಪ ನಮಗೆ ಇಂಪ್ರೂವ್ಮೆಂಟ್ ಮಾಡಿಕೊಡಿ ದಯವಿಟ್ಟು. ಪ್ರೇಕ್ಷಕರು, ಅಭಿಮಾನಿಗಳು, ದೇವರು, ಪ್ರೇಕ್ಷಕರೇ, ಮದುವೆ ಆಗ ಏಜ್ ಬಂದ್ಬಿಟ್ಟೈತೆ, ಇವನು ಮಾಡ್ಕೋಬೇಕು, ಇವನು ನನ್ನ ಏಜೋನೆ. ಬಟ್ ಇವನಿಗೋಸ್ಕರ ಅದು ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿ. ಅವ್ರ ಅಪ್ಪ ಅವ್ರ ಅಮ್ಮ ನೋಡಿ, ಅವ್ರ ಅಪ್ಪ ಅವ್ರ ಅಮ್ಮ ಅಂತ ಮಾತಾಡ್ಬೇಕಂತೆ. ಅಟ್ಲೀಸ್ಟ್ ಇವನು ಒಬ್ಬ ಯೂಟ್ಯೂಬರ್ ಅಂತ ಹೇಳ್ಬಿಟ್ಟು ಮದುವೆ ಮಾಡ್ಕೊತಾನೆ. ಸೀರಿಯಸ್ ಆಗಿ ಏನಂದ್ರೆ ಏನೊಂದು ಹೇಳ್ಕೋಬೇಕಷ್ಟೇ, ಇವಾಗ ಈ ಥರ ಮಾಡ್ತಿದ್ದೀವಿ ಅಂತ. ಹೌದೌದು. ಈಗ ಒಟ್ಟಿನಲ್ಲಿ ನಮ್ಮ ಫ್ರೆಂಡ್ ಹೊಸ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾನೆ. ಎಲ್ಲ ಪ್ರೇಕ್ಷಕರಲ್ಲೂ ಎಲ್ಲ ಅಭಿಮಾನಿ ದೇವರುಗಳಲ್ಲೂ ನಾವು ಬೇಡ್ಕೊಳ್ಳೋದೇನೆಂದರೆ, ಸೊ ದಯವಿಟ್ಟು ನಮ್ಮ ವೀಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ನಾವು ಯೂಟ್ಯೂಬ್ ಇನ್ನೂ ಇದೇ ಥರ ಮುಂದೆ ಬರೋ ಎಲ್ಲ ವೀಡಿಯೋಗಳಲ್ಲೂ ಸಹ ನಾವು ವೀಡಿಯೋಸ್ ತುಂಬ ಇನ್ಫಾರ್ಮೇಟಿವ್ ಆಗಿ ಇನ್ಫಾರ್ಮೇಷನ್ ಕೊಡ್ತೀವಿ. ಇದು ಮಾತ್ರ ಒಂದು ಕಾಮಿಡಿ ಚಾನಲ್. ಮುಂದೆ ಬರುವಂಥವೆಲ್ಲ ಸೋಷಿಯಲೈಸ್ಡ್ ಆಗಿರಲಿ, ಇನ್ಫಾರ್ಮೇಟಿವ್ ಆಗಿರಲಿ, ಇಂಥ ವೀಡಿಯೋಗಳೇ ಬರುತ್ತೆ. ಬಟ್ ಡೆಫಿನೆಟ್ಲಾಗಿ ತುಂಬ ಕ್ವಾಲಿಟಿ ವೀಡಿಯೋಸ್ಗೆ ಕೊಡ್ತೀವಿ. ಅದರಲ್ಲಿ ಯಾವುದೇ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲ ಇಲ್ದಿರ ಅಂತೂ ಹೋಗೋದಿಲ್ಲ. ಪ್ರತಿಯೊಂದು ಸ್ಯಾಟಿಸ್ಫ್ಯಾಕ್ಷನ್ ವೀಡಿಯೋಗಳೇ ಮಾಡ್ತೀವಿ. ಇನ್ನೊಂದೇನೆಂದರೆ, ನಮ್ಮ ಹುಡುಗ ಅವ್ರ ಹುಡುಗಿ ಅವ್ರ ಅಪ್ಪ ಅವ್ರ ಅಮ್ಮ ಅಂತ ಮಾತಾಡಬೇಕು, ಆದಷ್ಟು ಬೇಗ ಬೆಳೆಸಿ. ಇದೊಂದು ನಮ್ಮ ಕಡೆಯಿಂದ ರಿಕ್ವೆಸ್ಟ್. ನಾವು ಮಾತಾಡಬೇಕು, ಇವನು ಹೋಗಿ ಮಾತಾಡಬೇಕು. ಬರೋ 10-15 ಸ್ಯಾಲ್ರಿ ಇದು ಬರ್ತಿದೆ ಅಂತ ಯಾರು ಕೊಟ್ಟು ಮಾಡಲ್ಲ. ಅದಕ್ಕೆ ಯೂಟ್ಯೂಬಲ್ಲಿ ಪತ್ತೆ ವ್ಯಾಪಾರ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಹುಡುಗಿ ಬರ್ತಾರೆ. ಹಂಗಲ್ಲ, ಒಂದು ಸ್ವಲ್ಪ ಎಮೋಷನಲ್ ಆದರೆ ಒಂದು ಸ್ವಲ್ಪ ಬೆಳೆಸ್ತಾರೆ. ಪ್ಲೀಸ್ ಗೈಸ್, ಇದು ರೀಸನ್ ಅನ್ಕೊಂಡಾದ್ರೂ ಬೆಳೆಸಿ. ಹೌದು, ದಯವಿಟ್ಟು ಇದು ರೀಸನ್ ಆದರೂ ಪರವಾಗಿಲ್ಲ. ಇದು ರೀಸನ್ನೇ, ಬಟ್ ರೀಸನ್ ಅನ್ಕೊಂಡಾದ್ರೂ ಬೆಳೆಸಿ. ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೆ ಇದು. ಹಲೋ, ನಾವು ಹೇಳಿಲ್ಲ ಸಮಯ ಹಿಂದೆ ಸ್ಟಾರ್ಟ್ ಮಾಡ್ತಿದ್ರೆ ಹಿಂದೆ ನೀರು. ಸೊ ಐ ವಿಲ್ ಟೆಲ್ ಯು ಸ್ಮಾಲ್ ಸ್ಟೋರಿ and big story also is there. So much of fun comedy is there. So guys, listen till end. Don't skip. Please listen. ಅಂದರೆ ಇಂಗ್ಲೀಷಲ್ಲಿ ಹೇಳ್ಬಿಟ್ಟೆ, ಸಾರಿ, ಕ್ಷಮಿಸ್ಬಿಡಿ. ದಯವಿಟ್ಟು ನಾವು ತುಂಬ ಚಿಕ್ಕಬಳ್ಳಾಪುರದವರು, ತುಂಬ ತೆಲುಗು ಭಾಷೆ, ಕನ್ನಡ ಭಾಷೆನ ತುಂಬ ಪ್ರೀತಿ ಮಾಡೋರು. ಕನ್ನಡ ಭಾಷೆನ, ತೆಲುಗು ಭಾಷೆನ ಚೆನ್ನಾಗಿ ಮಾತಾಡ್ತೀವಿ. ಅದರಲ್ಲೂ ಕರ್ನಾಟಕದವರು ಕನ್ನಡ ಭಾಷೆನ ಜಾಸ್ತಿ ಇಷ್ಟಪಡ್ತೀವಿ. ಸೊ ಕನ್ನಡದಲ್ಲಿ ನಿಮ್ಗೊಂದು ಸಣ್ಣ ಕಥೆನ ಹೇಳ್ತೀನಿ, ತುಂಬ ಚೆನ್ನಾಗಿದೆ, ದಯವಿಟ್ಟು ಕೇಳಿಸ್ಕೊಳ್ಳಿ. ಸೊ ಪ್ರಮಾಣ ಅವರೇ, ಒಂದು ಊರಲ್ಲಿ ಒಬ್ಬ ಅಜ್ಜಿ ಇರ್ತಾಳೆ. ಅಜ್ಜಿಗೆ 3 ಜನ ಹೆಣ್ಮಕ್ಳು, 1 ಗಂಡು ಮಗು ಇರ್ತಾರೆ ಆಯ್ತಾ. ಸೊ 3 ಜನ ಹೆಣ್ಮಕ್ಳಿಗೂ ಸಹ ಅದೇ ಯಾವ ಊರಲ್ಲಿ ಇರ್ತಾರೆ ಅದೇ ಊರಲ್ಲೇ 3 ಜನ ಹೆಣ್ಮಕ್ಳಿಗೂ ಅದೇ ಊರಲ್ಲೇ ಕೊಟ್ಟು ಮದುವೆ ಮಾಡಿರ್ತಾರೆ. 1 ಗಂಡು ಮಗು ಇರ್ತಾನೆ. ಇದ್ರೆ ಈ ಅಜ್ಜಿ ಕಡೆಯವರು ತುಂಬ ಬಡವರು, ಒಂದು ಗುಡಿಸಲು ಮನೆ ಇರುತ್ತೆ, ತುಂಬ ಅಂದರೆ ತುಂಬ ಬಡವರು. ಒಂದೊತ್ತು ಊಟಕ್ಕೂ ಸಹ ಇರೋದಿಲ್ಲ. ಇಂಥ ಸಿಚುವೇಶನ್ನು ಆದರೆ 3 ಜನಕ್ಕೂ ಮದುವೆ ಆದಮೇಲೆ ಇವ್ರಿಗೆ ಹುಡುಗನಿಗೆ, ಅಜ್ಜಿ ಮಗನಿಗೆ ತಿನ್ನೋದಕ್ಕೆ ಊಟ ಇರೋದಿಲ್ಲ. ತುಂಬ ಹೊಟ್ಟೆ ಹಸಿತಾ ಇರುತ್ತೆ. ಹುಡುಗ ಕೇಳ್ತಾ ಇರ್ತಾನೆ, ಅಮ್ಮ ಊಟ ಬೇಕು ಅಂದ್ಬಿಟ್ಟು. 3 ಜನ ಹೆಣ್ಮಕ್ಳು ಅದೇ ಊರಲ್ಲಿ ಮದುವೆ ಮಾಡಿರೋದ್ರಿಂದ 3 ಜನ ಹೆಣ್ಮಕ್ಳು ಒಂದೇ ಟೈಮಲ್ಲಿ ಮದುವೆ ಮಾಡಿರ್ತಾರೆ. ಅದಕ್ಕೆ ಆ 3 ಜನ ಹೆಣ್ಮಕ್ಳು ಮನೆಯಲ್ಲೂ ಸಹ ಒಂದು ಫಂಕ್ಷನ್ ನಡೀತಾ ಇದ್ರೆ ಇವರು ಊಟ ಬೇಕಾಗುತ್ತೆ. ಅವರಮ್ಮ ಹೇಳ್ತಾರೆ, ಅಕ್ಕ ಅವ್ರ ಮನೆಗೆ ಹೋಗ್ಬಿಟ್ಟು, ನನಗೆ ದೊಡ್ಡಕ್ಕ ಅವ್ರ ಮನೆಗೆ ಹೋಗ್ಬಿಟ್ಟು ನನ್ನ ಹೆಸರು ಹೇಳ್ಬಿಟ್ಟು ಎಲೆ ಕೇಳು, ಎಲೆ ಕೊಡ್ತಾರೆ, ಹಂಗೆ ಜೊತೆ ಊಟ ಇಡ್ತಾರೆ ಅಂತ ಹೇಳ್ತಾರೆ. ಅವನು ಹೋಗ್ಬಿಟ್ಟು ಅವರ ದೊಡ್ಡಕ್ಕ ಅವ್ರ ಮನೆ ಹತ್ರ ಅಕ್ಕ ಅಮ್ಮನಿಗೆ ಎಲೆ ಬೇಕು ಅಂತ ಕೇಳ್ತಾನೆ. ಅವ್ರ ಅಕ್ಕ ಬೈದ್ಬಿಟ್ಟು ಎಲೆ ಕೊಟ್ಬಿಟ್ಟು ಹಿಂದಕ್ಕೆ ಕಳಿಸ್ಬಿಡ್ತಾನೆ, ಊಟ ಇಡೋದಿಲ್ಲ. ಬೇಜಾರಾಗುತ್ತೆ. ಮತ್ತೆ ಇನ್ನೊಂದು ಅಮ್ಮ ಹತ್ರ ಬಂದ್ಬಿಟ್ಟು, ಅಮ್ಮ ಊಟ ಇರಲಿಲ್ಲ ಅಂತ ಕೇಳ್ತಾನೆ. 2ನೇ ಅಕ್ಕ ಮನೆ ಹತ್ರ ಹೋಗು ಅಂತ ಹೇಳ್ತಾನೆ. 2ನೇ ಅಕ್ಕ ಮನೆ ಹತ್ರ ಹೋಗು ಅಂದರೆ 2ನೇ ಅಕ್ಕ ಮಾತ್ರ ಅಡಿಕೆ ಇಸ್ಕೊಂಬರೋದು. 2ನೇ ಅಕ್ಕ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಅಡಿಕೆ ಕೇಳ್ತಾನೆ.
ಎರಡನೇ ಅಕ್ಕನು ಬೈದ್ಬಿಟ್ಟು ಅಮ್ಮನಿಗೆ ಏನು ಕೆಲಸ ಇಲ್ವಾ ಅಲ್ಲೂ ಉದುರೋಗುತ್ತಾ ಎಲೆ ಅಡಿಕೆ ಹಾಕೊಳ್ತಿದ್ರೆ ಅಂದ್ಬಿಟ್ಟು ಅಡಿಕೆ ಕೊಟ್ಟು ಮತ್ತೆ ಕಳಿಸ್ಬಿಡ್ತಾರೆ. ಅವ್ರ ಅಮ್ಮ ಎಲೆ ಅಡಿಕೆ ಕೇಳ್ತಿದ್ದಾರೆ, ಊಟ ಕೇಳ್ತಿಲ್ಲ. ಅಂದ್ರೆ ಹುಡುಗನ್ ಕಳಿಸ್ತಾರೆ, ಅಡಿಕೆ ಇಸ್ಕೊಬರೋಗು ಅಕ್ಕ ಎರಡನೇ ಅಕ್ಕ ಮನೆ ಹತ್ರ ಅಂದ್ಬಿಟ್ಟು. ಹೋಗ್ಬಿಟ್ಟು ಅಡಿಕೆ ಕೇಳ್ತಾನೆ, ಆದ್ರೆ ಅಕ್ಕ ಏನ್ ಮಾಡ್ತಾರೆ, ಅಡಿಕೆ ಕೊಟ್ಬಿಟ್ಟು ಕಳಿಸ್ಬಿಡ್ತಾರೆ, ಊಟ ಇಡಲ್ಲ ಹುಡುಗಿಗೆ. ಮತ್ತೆ ಅಮ್ಮ ಹತ್ರ ಅಮ್ಮ ಎರಡನೇ ಅಕ್ಕನ ಊಟ ಕೊಡ್ಲಿಲ್ಲ ಅಂತ ಕೇಳಿದ್ರೆ ಲಾಸ್ಟ್ ಅಕ್ಕ ತುಂಬಾ ಒಳ್ಳೆಯವರು, ಹೋಗ್ಬಿಟ್ಟು ಸುಣ್ಣ ಇಸ್ಕೊಬರೋಗು, ಸುಣ್ಣ ಕೇಳು, ಸುಣ್ಣ ಕೊಟ್ಬಿಟ್ಟು ಮತ್ತೆ ನಿನಗೆ ಊಟ ಕೊಡ್ತಾಳೆ ಅಂದ್ಬಿಟ್ಟು. ಸೊ ಮೂರನೇ ಅಕ್ಕನು ಹೋಗ್ತಾನೆ, ಅಕ್ಕ ಅಮ್ಮನಿಗೆ ಸುಣ್ಣ ಅಂತ ಕೇಳ್ತಾನೆ, ಮೂರನೇ ಅಕ್ಕನು ಊಟ ಹಾಕಲ್ಲ, ಹಿಂದಕ್ಕೆ ಕಳಿಸ್ಬಿಡ್ತಾಳೆ. ಅವನಿಗೆ ಫುಲ್ ಬೇಜಾರಾಗೋಗುತ್ತೆ. ಊಟ ಬೇಕು ಅವನಿಗೆ, ತುಂಬ ಹೊಟ್ಟೆ ಹಸಿತಾ ಇರುತ್ತೆ. ಅವ್ರ ಮನೆಯಲ್ಲಿ ಯಾರೋ ಒಬ್ಬರು ಆ ಊರಲ್ಲಿ ಒಬ್ಬ ದೊಡ್ಡ ಯಜಮಾನ ಒಂದು ಮೇಕೆ ಕೊಟ್ಟಿರ್ತಾನೆ. ಅದು ಹುಷಾರಿರಲ್ಲ, ಅದನ್ನ ಚೆನ್ನಾಗಿ ಬೆಳೆಸ್ಕೊಂಡು ಇವಾಗ ಚೆನ್ನಾಗಿರುತ್ತೆ. ಅವ್ನು ಹೇಳ್ತಾನೆ, ಅಮ್ಮ ಮೇಕೆನ ಕೊಯ್ದಾಕ್ಬಿಡೋಣ, ನನಗೆ ಹೊಟ್ಟೆ ಹಸಿದೆ, ನಾನು ಊಟ ಮಾಡಲೇಬೇಕು ಅಂದ್ಬಿಟ್ಟು. ಸರ್ ಅಂದ್ಬಿಟ್ಟು ಅವ್ರ ಅಮ್ಮಗೆ ಹೇಳ್ಬಿಟ್ಟು ಆ ಮೇಕೆನ ಕಟ್ ಮಾಡಿಬಿಡ್ತಾರೆ. ಮೇಕೆನ ಕಟ್ ಮಾಡಿಬಿಟ್ಟು ಆ ಕಾಲದಲ್ಲೆಲ್ಲನೂ ಅದನ್ನು ಒಣಗಿಸ್ಬಿಟ್ಟು ತುಂಬ ದಿನಗಳು ಇಟ್ಕೊಂಡು ತಿಂಗಳಾನುಗಟ್ಟಲೆ ಇಟ್ಕೊಂಡು ತಿಂತಾಯಿದ್ರು. ಹಂಗೆ ಇಟ್ಕೊಂಡು ತಿನ್ನೋವಾಗ ಏನು ಮಾಡ್ತಾಯಿದ್ರು ಅಂದರೆ ಚರ್ಮ, ಮೇಕೆ ಚರ್ಮ ಎಲ್ಲ ಮಾರಬೇಕಾಯಿತು. ಮೇಕೆ ಚರ್ಮ ಇಟ್ಕೊಂಡು ಮಾರಕ್ಕೆ ಪಕ್ಕದೂರ್ಗೆ ಹೋಗ್ತಾನೆ. ಪಕ್ಕದೂರ್ಗೆ ಹೋಗ್ತಾ ಇದ್ರೆ ದಾರಿ ಪಕ್ಕದಲ್ಲಿ ಒಬ್ಬ ಯಜಮಾನ ಏನ್ ಮಾಡ್ತಾ ಇರ್ತಾನೆ ಅಂದ್ರೆ ಈ ಮೇಕೆ ಚರ್ಮ ತಗೊಳ್ಳೋ ಯಜಮಾನ ಕೆಲಸ ಮಾಡ್ತಾ ಇರ್ತಾನೆ. ಯಜಮಾನ ಕೇಳ್ತಾನೆ, ಯಜಮಾನ ಇದು ಚರ್ಮ ಕೊಡ್ಬೇಕು ಅಂದ್ರೆ ನಮ್ಮ ಹೆಂಡತಿ ಮನೆಯಲ್ಲಿ ಇದ್ದಾಳೆ, ಅದು ಹೋಗ್ಬಿಟ್ಟು ಚರ್ಮ ಕೊಟ್ಬಿಟ್ಟು ನನ್ನ ಶರ್ಟ್ ಜೋಬಿಯಲ್ಲಿ ದುಡ್ಡಿದೆ ತಗೊಂಡ್ಬರೋಗು ಅಂದ್ಬಿಟ್ಟು ಹೋಗ್ತಾನೆ. ಮನೆ ಹತ್ರ ಹೋಗಿದ ತಕ್ಷಣ ಆ ಅಮ್ಮ ಬೇರೆಯವ್ರ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿರ್ತಾಳೆ. ಚರ್ಮ ತಗೊಳ್ಳೋ ಹೆಂಡತಿ ಬೇರೆಯವ್ರ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡು ಆ ಮನೆಯಲ್ಲಿ ಬಾಗ್ಲು ಹಾಕೊಂಡು ಇರ್ತಾಳೆ. ಈ ಹುಡುಗನ ಹೋಗ್ಬಿಟ್ಟು ಚರ್ಮ ತಗೊಂಡೋಗಿ ಹಿಂಗ್ ಬಗ್ ನೋಡ್ಬಿಟ್ರೆ ಇಬ್ರು ಇರ್ತಾರೆ. ಇವನಿಗೆ ಕಾಣಿಸ್ಬಿಡುತ್ತೆ. ಅದಕ್ಕೆ ಅವನು ಏನ್ ಮಾಡ್ತಾನೆ, ಬಾಗ್ಲು ಓಪನ್ ಮಾಡಿದ ತಕ್ಷಣ ಬ್ಲಾಕ್ ಮೇಲು. ಇವಾಗ ನೋಡ್ಬಿಟ್ಟಿರ್ತಾನಲ್ಲ, ಎಲ್ಲ ಊರವ್ರಿಗೆಲ್ಲ ಹೇಳ್ಬಿಡ್ತೀನಿ ಹಂಗೆ ಹಿಂಗೆ ಬ್ಲಾಕ್ ಮೇಲ್ ಮಾಡಿದ ತಕ್ಷಣ ಅಮ್ಮನಿಗೆ ಫುಲ್ ಭಯ. ಇವನ್ನೆಲ್ಲ ಹೇಳ್ಬಿಡ್ತಾನೋ, ಎಲ್ಲ ಊರವ್ರಿಗೆಲ್ಲ ಹೇಳ್ಬಿಟ್ರೆ ನಾನು ಫುಲ್ ಮೋಸ, ನನಗೆ ನನ್ನ ಗಂಡ ಉಳಿದ್ಬಿಟ್ಟು ಕಳಿಸ್ಬಿಡ್ತಾನೆ ಅಂದ್ಬಿಟ್ಟು ಭಯ ಆಗ್ಬಿಡುತ್ತೆ. ಚರ್ಮ ತಗೊಂಡೆ ಅಮ್ಮ ಏನ್ ಮಾಡ್ತಾಳೆ, ನಿನ್ಗೆ ಏನ್ ಬೇಕೆಲ್ಲ ಕೊಡ್ತೀನಿ ನಾನು, ಬಟ್ ಆದ್ರೆ ಯಾರಿಗೂ ಹೇಳ್ಬೇಡ ಅಂತ ಹೇಳ್ತಾನೆ. ಆಯ್ತು ಅಂದ್ಬಿಟ್ಟು ಎಲ್ಲಾನು ಅವ್ರ ಮನೆಯಲ್ಲಿ ಅಕ್ಕಿ ರಾಗಿ ಏನೇನಿದೆ ಎಲ್ಲ ಮುಟ್ಟೆಗಳು ಒಂದು ಬಂಡಿಗೆ ಹಾಕ್ಕೊಟ್ಬಿಟ್ಟು ಕಟ್ಬಿಟ್ಟು ಕಳಿಸ್ತಾಳೆ ಆ ಹುಡುಗನ್ನ. ಆ ಹುಡುಗ ತಗೊಂಡ್ಬಂದ್ಬಿಡ್ತಾನೆ ಮನೆಗೆ. ತಗೊಂಡ್ ಬಂದಿದ ತಕ್ಷಣ ಅವ್ರ 3 ಜನ ಅಕ್ಕಂದ್ರೆ ಒಂದೇ ಊರಲ್ಲಿ ಮದುವೆ ಮಾಡ್ಕೊಟ್ಟಿದ್ರಲ್ಲ, 3 ಜನ ಸಿಸ್ಟರ್ಸ್ನು ಕೇಳ್ತಾರೆ, ಹೆಂಗ್ ಬಂತು ದೊಡ್ಡ ಅಷ್ಟು ರಾಗಿ ಜೋಳ ಭತ್ತ ಇದೆಲ್ಲ ಹೆಂಗ್ ಬಂತು ಅಂದ್ಬಿಟ್ಟು ಅವ್ರಿಗೆಲ್ಲ ಆಶ್ಚರ್ಯ ಆಗೋಗ್ಬಿಡುತ್ತೆ. ಅವ್ರೇನ್ ಮಾಡ್ತಾರೆ, ಅವ್ರ 3 ಜನ ಅಕ್ಕ ಅವ್ರ ಮನೆಗಳಲ್ಲೂ ಸಹ ಕುರಿಗಳು ಮೇಕೆಗಳೆಲ್ಲ ಜಾಸ್ತಿ ಇರುತ್ತೆ. ಒಂದು ಮೇಕೆ ಕಟ್ ಮಾಡಿದ್ದಕ್ಕೆ ಅವ್ನಿಗೆ ಒಂದು ಬಂಡಿ ತುಂಬಾ ರಾಗಿ ಭತ್ತ ಎಲ್ಲ ಬಂದ್ಬಿಡ್ತು. ನಮ್ಮ ಹತ್ರ ಇರೋ ಎಲ್ಲಾ ಮೇಕೆಗಳು ಕುರಿಗಳು ಕಟ್ ಮಾಡ್ಬಿಟ್ರೆ ನಮ್ಗೆ ಎಷ್ಟು ಭತ್ತ ಗೋಧಿ ಎಲ್ಲ ಬರ್ಬೇಕು ಅನ್ಬಿಟ್ಟು ಅವ್ರ 3 ಜನ ಅಕ್ಕಂದ್ರು ಸಹ ಇರೋ ಮೇಕೆಗಳು ಕುರಿಗಳೆಲ್ಲ ಕಟ್ ಮಾಡ್ಬಿಡ್ತಾರೆ. ಕಟ್ ಮಾಡ್ಬಿಟ್ಟು ಚರ್ಮ ತಗೊಂಡ್ ಹೋಗ್ತಾರೆ, ದುಡ್ಡು ಕೊಡಲ್ಲ, ಏನು ಕೊಡಲ್ಲ, ಎಷ್ಟು ಇರುತ್ತೋ ಅಷ್ಟು ಮಾತ್ರ ದುಡ್ಡು ಕೊಟ್ಬಿಟ್ಟು ಕಳ್ಸ್ಬಿಡ್ತಾರೆ. ಹಂಗಾಗೋದ್ಮೇಲೆ ನೆಕ್ಸ್ಟ್ ಇವ್ನೇನಾದ್ರು ಮಾಡ್ಬೇಕು, ಹಿಂಗಾದ್ರೆ ಆಗಲ್ಲ ಅಂದ್ಬಿಟ್ಟು ಅವ್ರದ್ದು ಗುಡ್ಸಿ ಮನೆ ಅಲ್ವಾ, ಎಲ್ಲಾನು ಮನೇಲಿ ಇಟ್ಕೊಂಡಿದ್ರೆ ಅಕ್ಕಿ ದವಸ್ಥಾನಿಗಳೆಲ್ಲಾನು ರಾತ್ರಿ ಬೆಂಕಿ ಹಚ್ಬಿಡ್ತಾರೆ. ಬೆಂಕಿ ಹಚ್ಬಿಟ್ರೆ ಹೊಗೆ ಬಂದಿದ ತಕ್ಷಣ ಅಜ್ಜಿ ಮಗ ಇಬ್ರು ಏನ್ ಮಾಡ್ತಾರೆ, ಆ ಮೂಟೆಗಳೆಲ್ಲ ತಗೊಂಡು ಆಚೆ ಬಂದ್ಬಿಡ್ತಾರೆ, ಆಚೆ ಮಲ್ಕೊಂಡಿರ್ತಾರೆ. ಆಗಿನ ಕಾಲದಲ್ಲಿ ಗುಡಿಸಲು ಮನೆ ಅಂದ್ರೆ ದೊಡ್ಡ ದೊಡ್ಡ ಇದ್ಲು ಅದನ್ನ ತಗೊಂಡೋಗಿ ಮಾರ್ಬೇಕು. ಇವನೇನು ಅಜ್ಜಿ ಹೇಳ್ತಾರೆ, ಇದ್ರೋಗಿ ತಗೊಂಡೋಗಿ ಮಾರ್ಕೊಂಡ್ ಬರೋಗಂದ್ರೆ ಅವನು ನಡ್ಕೊಂಡು ಹೋಗ್ತಾ ಇರ್ತಾನೆ. ರಾತ್ರಿ 7 ಗಂಟೆ 8 ಗಂಟೆ ಹಂಗಾಗಿರುತ್ತೆ. ಆ ಟೈಮಲ್ಲಿ ತುಂಬಾ ಕತ್ಲು ಏನ್ ಮಾಡೋದು, ಯಾರೋ ದಾರಿ ಮಧ್ಯದಲ್ಲಿ ಕಳ್ಳರು ಅರ್ಥ ಆಯ್ತು 2 ಮೂಟೆ ಬಂಗಾರ ತಗೊಂಡ್ ಬಂದ್ಬಿಟ್ಟು ದೊಡ್ಡ ಮರದ ಹತ್ರ ಹಂಚ್ಕೊಂತಾ ಇರ್ತಾರೆ. ಇವನು ಮೂಟೆ ತಗೊಂಡ್ ಹೋಗ್ತಾ ಇರ್ತಾನೆ, ತೊಂದ್ರಿಸ್ಕೊಂಡು ಬಿದ್ದೋಗ್ಬಿಡ್ತಾನೆ, ಮುಗಿಸ್ಕೊಂಡು ಬಿದ್ದೋಗ್ಬಿಡ್ತಾನೆ. ಬಿದ್ದೋಗಿದ ತಕ್ಷಣ ಕಳ್ಳರು ಯಾರೋ ಬಂದ್ಬಿಟ್ರು ಅಂದ್ಬಿಟ್ಟು ಮೂಟೆ ಬಂಗಾರ ಎಲ್ಲ ಬಿಟ್ಬಿಟ್ಟು ಓಡೋಗ್ಬಿಡ್ತಾರೆ. ಓಡೋಗಿದ ತಕ್ಷಣ ಇವನೇನ್ ಮಾಡ್ತಾನೆ, ಅಲ್ಲೇನೋ ಇದೆ ಅಂದ್ಬಿಟ್ಟು ಅವನು ತಗೊಂಬಂದಿರೋ ಎಲ್ಲನೂ ಅಲ್ಲಿ ಬಿಸಾಕ್ಬಿಟ್ಟು ಮೂಟೆನ ಅಲ್ಲಿ ಬಂಗಾರ 2 ಮೂಟೆನೂ ತಗೊಂಡು ಮನೆಗೆ ಬಂದ್ಬಿಡ್ತಾನೆ. ಬಂದಿದ ತಕ್ಷಣ ಅವ್ರ ಅಮ್ಮನಿಗೆ, ಅಮ್ಮ ಸೇರು ಅಂತ ತಗೋಬರೋ ಅಕ್ಕ ಅವ್ರ ಮನೆಯಲ್ಲಿ ಅಂತ ಹೇಳ್ತಾನೆ. ಹೇಳಿದ ತಕ್ಷಣ ಸೇರಲ್ಲಿ ಅವ್ರ ಅಕ್ಕ ಏನೋ ತಗೊಂಬಂದಿದ್ದ ನನ್ನ ತಮ್ಮ ಅಂದ್ಬಿಟ್ಟು ಹುಣಸೆಕಾಯಿ ಅಂಟಿಸ್ಬಿಟ್ಟು ತಳದಲ್ಲಿ ಕೊಟ್ಟು ಕಳಿಸಿದ್ರೆ ಇಲ್ಲಿ ಬಂಗಾರ ಅಳತೆ ಮಾಡ್ಬಿಟ್ಟು ರಿಟರ್ನ್ ಕೊಡೋವಾಗ ಒಂದು ಚಿನ್ನದ ಪೀಸು ಅದ್ರಲ್ಲಿ ಮೆತ್ಕೊಂಡಿರುತ್ತೆ ಸೇರಲ್ಲಿ. ಅವ್ರ ಅಕ್ಕ ನೋಡ್ಬಿಟ್ಟು, ಅಯ್ಯೋ ಬಂಗಾರಲ್ಲಿ ಹೆಂಗ್ ಬಂತು ಇವನಿಗೆ ಇಷ್ಟು ಬಂಗಾರ, ಸೇರಲ್ಲಿ ಅಳತೆ ಮಾಡಿದಾನೆ ಅಂದ್ಬಿಟ್ಟು ಅವ್ರ ಮನೆ ಸುಟ್ಟಾಕೊಂಡಿದ್ದಕ್ಕೆ ಅವನಿಗೆ ಇಷ್ಟು ಬಂಗಾರ ಸಿಕ್ತು ಅಂದ್ಬಿಟ್ಟು 3 ಜನ ಸಿಸ್ಟರ್ಸ್ ಸಹ ಅವ್ರ ಮನೆಯಲ್ಲಿ ಅವರೇ ಬೆಂಕಿ ಹಾಕೊಂಡ್ಬಿಡ್ತಾರೆ. ಮತ್ತೆ 3 ಜನ ಅಂಟ್ಕೊಂಡ್ಬಿಟ್ಟು ಇದ್ಲು ತಗೊಂಡೋಗ್ತಾರೆ, ಏನು 1 ರೂಪಾಯಿ ಬರಲ್ಲ.
ಮತ್ತೆ ಇವನ್ನೇನಾದ್ರು ಮಾಡಿ ಸಾಯಿಸ್ಬಿಡ್ಬೇಕು ಅಂದ್ಬಿಟ್ಟು ಮಲ್ಕೊಂಡಿದ್ರೆ 3 ಜನ ಭಾವಂದ್ರು ಏನ್ ಮಾಡ್ಬಿಡ್ತಾರೆ, ಅವ್ನು ಕಿಡ್ನಾಪ್ ಮಾಡ್ಬಿಟ್ಟು ತಗೊಂಡೋಗಿ ಎಲ್ಲೋ ಒಂದು ಹತ್ರ ಕೆರೆ ಹತ್ರ ಬಿಸಾಕ್ ಬಂದ್ಬಿಟ್ಟಿರ್ತಾರೆ, ಕಾಲುವೆ ಹತ್ರ ತಂದು ಮೂಟೆಯಲ್ಲಿ ಗಂಟು ಹಾಕೊಂಡು ಬಿಸಾಕ್ ಬಂದ್ಬಿಟ್ಟಿದ್ರೆ ಒಂದು 100-200 ಕುರಿ ಒಬ್ಬ ಮುದ್ಕ ಮೇಯಿಸ್ತಾ ಇರ್ತಾನೆ. ಅವನೇನ್ ಮಾಡ್ತಾನೆ, ಕುರಿ ನೀರು ಕುಡ್ಸಕ್ ಬರ್ತಾನೆ, ಕುರಿಗಳೆಲ್ಲ ನೀರು ಕುಡ್ಕೊಂಡು ಹೋದ್ಮೇಲೆ ಅವನು ಬಂದು ಮುದುಕ ನೀರು ಕುಡಿತಾ ಇರ್ತಾನೆ. ಮೂಟೆ ನೋಡ್ಬಿಡ್ತಾನೆ ಮುದುಕ, ನೋಡ್ಬಿಟ್ಟು ಮೂಟೆ ಹಿಂಗ್ ಒದ್ದಾಡ್ತಾ ಇರ್ತಾನೆ. ಇವನು ಮುದುಕ ಮೂಟೆ ಬಿಚ್ತಾನೆ. ಮೂಟೆ ಬಿಚ್ಚಿದ ತಕ್ಷಣ ಇವನು ಎದ್ದೇಳ್ಬಿಟ್ಟು ಏನೋ ಮೂಟೆಯಲ್ಲಿ ಇದೆಯಾ ಅಂತ ಮುದುಕ ಕೇಳಿದ್ರೆ, ತಾತ 25 ವರ್ಷ 30 ವರ್ಷ ಆಯ್ತು ನಾನು ಈ ಮೂಟೆಯಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ದೀನಿ ಅಂತಾನೆ. ಹೌದಾ, ಧ್ಯಾನ ಮಾಡ್ತಾ ಇದೀಯಾ ಅಂದ್ರೆ ಹೌದು ತಾತ, ಬೇಗ ನೀನು ಕುತ್ಕೋ, ಇನ್ನೂ 100 ವರ್ಷ 200 ವರ್ಷ ಬದುಕ್ತೀಯ ನೀನು ಅಂತಾನೆ. ಹೌದು ಅಂದ್ಬಿಟ್ಟು ತಾತ ಮೂಟೆಯಲ್ಲಿ ಕುತ್ಕೊಂಡಿದ ತಕ್ಷಣ ಗಂಟೆ ಹಾಕ್ಬಿಟ್ಟು ಕುರಿಗಳು 100-200 ಕುರಿಗಳೆಲ್ಲ ಓಡಿಸ್ಕೊಂಡು ಮನೆಗೆ ಬಂದ್ಬಿಡ್ತಾರೆ. ಅವ್ರು 3 ಜನ ಹೆಂಡ್ತಿರು ನೋಡ್ಬಿಟ್ಟು, ಕುರಿಗಳು ಹೆಂಗ್ ಬಂತು ಇವ್ನಿಗೆ, ಅವ್ನು ಕಟ್ಟಾಕಲ್ಲಿ ಬಿಸಾಕ್ ಬಂದಿದ ತಕ್ಷಣ ಇವ್ನಿಗೆ 100-200 ಕುರಿಗಳು ಬಂದ್ಬಿಡ್ತು ಅಂದ್ಬಿಟ್ಟು ಅವ್ರ ಹೆಂಡ್ತಿರು 3 ಜನನು ಗಂಡನ ಮೂಟೆಗಳೆಲ್ಲ ಕಟ್ಕೊಂಡು ಎತ್ಕೊಂಡು ಹೋಗ್ಬಿಟ್ಟು ಬಿಸಾಕ್ಬಿಟ್ಟು ಬಂದ್ಬಿಡ್ತಾರೆ. 3 ಜನ ಗಂಡಂದ್ರು ಸತ್ತೋಗ್ಬಿಡ್ತಾರೆ. ಹೆಂಡ್ತಿರು ದಿಕ್ಕಾಪಾಲ ಹೊರಟೋಗ್ಬಿಡ್ತಾರೆ. ಅಷ್ಟೇ. ಥ್ಯಾಂಕ್ ಯು ಗೈಸ್. ಇದನ್ನೊಂದು ಸ್ವಲ್ಪ ಕ್ಲೀನಾಗಿ ಕೇಳಿಸ್ಕೊಳ್ಳೋದಿಲ್ಲ ಅಂದ್ರೆ ಇಲ್ಲಿ ನಾವು ಅತಿಯಾಸೆ ಗತಿಕೇಡು. ನಮ್ಮ ಕೈಯಲ್ಲಿ ಆಗಿಲ್ಲ ಅಂದ್ರೆ ಸುಮ್ಮನೆ ನಮ್ಮ ಕೈ ಸಹಾಯ ಮಾಡೋಕ್ಕಾಗಿಲ್ಲ, ಸುಮ್ಮನೆ ಇರೋದು ಅವಮಾನ ಮಾಡಕ್ಕೆ ಹೋಗ್ಬೇಡಿ. ಇನ್ನೊಂದು, ನಮ್ಗೆ ಗೊತ್ತಿರೋದು ಮಾತ್ರ ಮಾಡಬೇಕು, ಗೊತ್ತಿರೋದು ಮಾಡಕ್ಕೆ ಹೋಗ್ಬಾರ್ದು. ಆಸೆ ಆದ್ರೂ ಆಗಲಿ ದುರಾಸೆ ಆದ್ರೂ ಆಗಲಿ ಗೊತ್ತಿಲ್ಲದ್ದು ಮಾಡಕ್ಕೆ ಹೋಗ್ಬಾರ್ದು. ಇದರಿಂದ ಏನು ಅರ್ಥ? ಈ ಥರ ಬೆಳೀತಿದ್ದಾರೆ ಅಂದ್ಬಿಟ್ಟು ನಾವೇ ಮಾಡಕ್ಕೆ ಹೋದ್ರೆ ನಮ್ಗೆ ನಾಲೆಡ್ಜ್ ಇಲ್ದಿದ್ದು ಏನೂ ಮಾಡೋಕ್ಕಾಗಲ್ಲ. ಈಗ ಲಾಸ್ ಆಗೋದು. ಆ ಹುಡುಗ ಪಾಪ ಅವನಿಗೆ ಬೈ ಲಕ್ಕಾಗಿ ಸಿಕ್ಬಿಡ್ತು ಎಲ್ಲವೂ. ಅವನಿಗೆ ಮೂಟೆಗಳಾಗಿರ್ಬೋದು, ಮತ್ತೆ ಬಂಗಾರ ಆಗ್ಲಿ, ಕುರಿಗಳಾಗಿರ್ಬೋದು, ಎಲ್ಲ ಬೈ ಲಕ್ಕಿಂದ ಸಿಕ್ಬಿಡ್ತು ಅವ್ನಿಗೆ. ಬಟ್ ಅವ್ನಿಗೇನೋ ಸಿಕ್ಕಿದೆ ಅನ್ಬಿಟ್ಟು ನಮಗೂ ಸಿಗುತ್ತೆ ಅನ್ಬಿಟ್ಟು ಆಸೆ ಪಡೋದು ತುಂಬಾ ತಪ್ಪು. ಯಾವ ರೀತಿ ಸಿಕ್ತು, ಹೆಂಗ್ ಸಿಕ್ತು ಅನ್ನೋದು ಗೊತ್ತಾಗ್ಬೇಕು. ಅದೇ ಒಬ್ಬ ವ್ಯಕ್ತಿ ಬೆಳೆದಿದ್ದಾನಂದ್ರೆ ಇದು ಮಾಡದೆ ಬೆಳಿತೀವಿ ಅನ್ನೋದು ಬಿಟ್ಟು ಅದೆಷ್ಟು ಕಷ್ಟಪಟ್ಟಿದ್ದೆ ಈ ತರ ಬೆಳೆದಿದ್ದಾನೆ ಅನ್ನೋದು ನೋಡಿದ್ರೆ ನಮ್ಗೆ ರಿಯಾಲಿಟಿ ಗೊತ್ತಾಗುತ್ತೆ. ಅವ್ರು ಈ ತರ ಬೆಳೆದಿದ್ದಾರೆ, ನಾವು ಅದೇ ತರಿಗೆ ಹೋಗಿ ಬೆಳೆಯೋಣ ಅನ್ನೋದು ಮೂರ್ಖತನ. ಇನ್ನೊಂದೇನಂದ್ರೆ, ನಮ್ಗೆ ಎಷ್ಟೇ ತೊಂದರೆ ಆದ್ರೂ ಸಹ ಬೇರೆಯವ್ರಿಗೆ ತೊಂದರೆ ಆಗ್ಬಾರ್ದು. ಇದು ಗೈಸ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇರೋ ಮೈನ್ ಇನ್ಫಾರ್ಮೇಶನ್ ಇದು. ಥ್ಯಾಂಕ್ ಯು. ಎಲ್ಲಾನು ಈ ಒಂದು ಸ್ಮಾಲ್ ಸ್ಟೋರಿನ ಕೇಳಿಸ್ಕೊಳ್ಳಿ. ಸೊ ಗೈಸ್, ಇಷ್ಟೇ ಇದು. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ನಾರ್ಮಲ್ ಆಗಿ ಹೇಳಿದೆ, ನನಗೆ ಡಿಫ್ರೆಂಟ್ ಇರಬೇಕು. ನಮ್ಮ ಮನೆ ಡಿಫ್ರೆಂಟ್ ಆಗಿ ಹೋಗಿರುತ್ತೆ. ಡಿಫ್ರೆಂಟ್ ಆಗಿರುತ್ತೆ. ಎಲ್ಲರೂ ಗೈಸ್ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳೋದಿಲ್ಲ ಕಾಮನ್. ನೀನು ಇವಾಗ ಡಿಫ್ರೆಂಟ್ ಆಗಿ ಹೇಳ್ಬೇಕಾ? ದಯವಿಟ್ಟು ಒಂದು ಬಟನ್ ಇರುತ್ತೆ ಯೂಟ್ಯೂಬ್ ಅಲ್ಲಿ, ಬೆಲ್ಲು ಎಲ್ಲ ಯೂಸ್ ಮಾಡಕ್ಕೆ ನೀನು ಡಿಫ್ರೆಂಟ್ ಆಗಿ ಹೇಳಿ. ಅಲ್ಲೊಂದು ಬಟನ್ ಇರುತ್ತೆ, ಅಲ್ಲೊಂದು ಬಟನ್ ಐತೆ, ಅವ್ರಿಗೂ ಗೊತ್ತು. ಬಟನ್ ಇಲ್ಲ ಅಲ್ಲೆಲ್ಲೋ. ಇವನಿಗೆ ಡಿಫ್ರೆಂಟ್ ಆಗಿ ಹೇಳು. ದಯವಿಟ್ಟು ನಮ್ಮ ಒಂದು ವಿಡಿಯೋಸ್ನ ನೋಡಿದ್ದಾರೆ, ನೋಡಿದ್ಮೇಲೆ ಇದೆಲ್ಲ ಎಲ್ಲರಿಗೂ ಬರೋದು. ನೀನು ಇವಾಗ ಡಿಫ್ರೆಂಟ್ ಆಗಿ ಹೇಳ್ಬೇಕು. ಡಿಫ್ರೆಂಟ್ ಆಗಿ ಅಂದ್ರೆ ಏನಿಲ್ಲ ಸ್ವಾಮಿ, ದಯವಿಟ್ಟು ನಮ್ಮ ವಿಡಿಯೋನ ನೋಡಬೇಡಿ. ನೋಡಿದ್ಮೇಲೆ ನೋಡಾಡ್ಬೇಡಿ ಅಂತಿದ್ರೆ ಆಯ್ತು. ಈಗ ನನ್ನ ಕಡೆಯಿಂದ ನಮ್ಮ ಪ್ರೇಕ್ಷಕರೆಲ್ಲಾನು ಲೈಕ್ ಮಾಡ್ತಾರೆ, ಕಾಮೆಂಟ್ ಮಾಡ್ತಾರೆ, ಶೇರ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಸೊ ಡಿಫ್ರೆಂಟ್ ಆಗಿ ನೀವು ಡಿಫ್ರೆಂಟ್ ಆಗಿ ಏನು ಯಾವ ರೀತಿ ಅವ್ರನ್ನ ಅಪ್ರೋಚ್ ಮಾಡ್ತೀರಾ? ಪ್ಲೀಸ್ ಡು ಸಬ್ಸ್ಕ್ರೈಬ್. ಹಂಗೆ ಡಿಫ್ರೆಂಟ್ ಆಗಿ ಮಾಡಿ. ಇವಾಗ ಈ ಥರ ಯಾರು ಮಾಡಿಲ್ಲ. ಪ್ಲೀಸ್ ಡು ಸಬ್ಸ್ಕ್ರೈಬ್ ಪ್ಲೀಸ್. ಓಕೆ, ವೆರಿ ಗುಡ್. ಥ್ಯಾಂಕ್ ಯು. ಪ್ಲೀಸ್ ಗೈಸ್, ಡು ಸಬ್ಸ್ಕ್ರೈಬ್.